ನಮಸ್ತೆ ಎಲ್ರಿಗೂ. ಆ, ನಾನು ಡಿವೈನ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ಬಿಟ್ಟು ಪೇಜು ರೀಸೆಂಟಾಗಿ 1 ಮಂತ್ ಬ್ಯಾಕೇನೋ ನಾನು ಚೇಂಜ್ ಮಾಡಿದ್ದು. ಇನ್ನೂ ನಂದು ನೇಮ್ ಆಗಲಿ ಅಥವಾ ಇದಾಗಲಿ, ಅದಕ್ಕಿಂತ ಮುಂಚೆ ನಂದು ನಾರ್ಮಲ್ ಅಕೌಂಟ್ ಇತ್ತು. ನಾರ್ಮಲ್ ಅಕೌಂಟ್ ಅಂದರೆ ನಾನು ರೆಗ್ಯುಲರಾಗಿ ನನ್ನ ಫೋಟೋಸ್ ಆಗಲಿ ಅಥವಾ ನನ್ನ ಫ್ಯಾಮಿಲಿ ಫೋಟೋಸ್ ಆಗಲಿ ಅಥವಾ ಯಾವುದೋ ಒಂದು ಮೂಮೆಂಟ್ಸ್ ಆಗಲಿ, ಸೊ ನಮ್ಮ ಮೆಮೊರೀಸ್ ಆಗಲಿ ನಾನು ಹಾಕ್ತಿದ್ದೆ. ಬಟ್ ಸ್ವಲ್ಪ ದಿವಸ ಆದಮೇಲೆ ಐ ಫೀಲ್ ಲೈಕ್ ಒಂದು ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಒಂದು ಫೇಸ್ಬುಕ್ ಆಗಲಿ ಒಂದು ಯೂಟ್ಯೂಬ್ ಆಗಲಿ ಅಥವಾ ಏನೇ ಆಗಲಿ, ಲೈಕ್ ಬಟ್ ಒಂದು ಅದರಿಂದ ಜನ ತುಂಬ ಹಾಳಾಗ್ತಿದ್ದಾರೆ ಅನ್ನೋದು ಸ್ವಲ್ಪ ಗೊತ್ತಾಯಿತು. ಇವನ್ ನಾನು ಕೂಡ ಮೇ ಬಿ ನಿಜ, ನಾನು ಕೂಡ ಸ್ವಲ್ಪ ದಿವಸ ಅದೇ ಥರ ಇದ್ದೆ. ಬಟ್ ಅದರಿಂದ ಯೂಸ್ಫುಲ್ ಆಗೋವಂಥದ್ದು ತುಂಬ ಇದೆ. ತುಂಬ ಅಂತ ಅಂದರೆ ಲೈಕ್ ನನಗಿಷ್ಟ ಆಗಿದೆ ಏನಂತ ಅಂದರೆ, ಇವಾಗ ನಾವು ಹುಟ್ಟಿರೋದು ಪ್ರಪಂಚದಲ್ಲಿ ಒಂಥರ ದೇವ್ರು ಕೊಟ್ಟಿರೋ ವರ. ಯಾಕಂದರೆ ಮನುಷ್ಯ ಜಾತಿ ಸಿಗೋದು ತುಂಬ ಕಷ್ಟ. ಅದರಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿ ಆಲ್ಮೋಸ್ಟ್ ನಮ್ಮ ಟೈಮ್ನೆಲ್ಲ ಆಲ್ಮೋಸ್ಟ್ ನಾವು ಈ ಥರ ಇನ್ಸ್ಟಾಗ್ರಾಮ್, ಮುಂಚೆ ನೀವು ಯೋಚನೆ ಮಾಡ್ಬೋದಾಗಿತ್ತು, ಅಂದರೆ ಈ ಯೂಟ್ಯೂಬು ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳೋದಕ್ಕಿಂತ ಮುಂಚೆ ನಾವು ಇಷ್ಟೊಂದು ಅಡಿಕ್ಷನ್ ಆಗ್ತೀವ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಇದಕ್ಕಿಂತ ಮುಂಚೆ ನಾವೇನು ಮಾಡ್ತಾಯಿದ್ವಿ, ಫೇಸ್ಬುಕ್ ಇತ್ತ, ಯೂಟ್ಯೂಬ್ ಇತ್ತ, ಏನಿತ್ತು, ಏನೂ ಇರಲಿಲ್ಲ. ಜಸ್ಟ್ ಆಲ್ಮೋಸ್ಟ್ ಫುಟ್ಬಾಲು ಅಥವಾ ವಾಲಿಬಾಲ್ ಆಗಲಿ ಅಥವಾ ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ, ತುಂಬ ಸ್ಪೋರ್ಟ್ಸ್ ಇದೆ. ಸ್ಪೋರ್ಟ್ಸ್ ಅಂತ ಅಂದರೆ ತುಂಬ ಆಟಗಳಿದೆ. ಸೊ ಆ ಆಟಗಳು ಮತ್ತು ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ, ಲೈಕ್ ಎಕ್ಸಾಂಪಲ್ ಚೌಕಾಬಾರ ಮತ್ತು ಅಳಿಗುಳಿ ಮನೆ, ಇನ್ನೂ ತುಂಬ ಗೇಮ್ಸ್ ಇದೆ. ಅಂದರೆ ಮಕ್ಕಳಿದ್ದಾಗ ಆಡ್ತಾಯಿದ್ವಿ ನಾವು. ಬಟ್ ಇವಾಗೆಲ್ಲ ನಾನು ಆ ಥರ ಇವನ್ ನನ್ನ ಮಗ ಕೂಡ ಇದ್ದಾನೆ. ನನ್ನ ಮಗನ ಕೂಡ ನಾನು ಅದನ್ನು ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ. ದ ರೀಸನ್ ವೈ ಐ ಚೇಂಜ್ ಮೈ ಪೇಜ್ ನೇಮ್ ಅಥವಾ ಒಂದು ಪ್ರೊಫೈಲ್ ನೇಮ್ ಏನಕ್ಕೆ ಚೇಂಜ್ ಮಾಡಿದೆ ಅಂತ ಅಂದರೆ, ನನ್ನ ಮಗನಿಗೆ ನಾನು ಒಂದು ನನ್ನ ಹಳೆ ನಾನು ಚಿಕ್ಕ ವಯಸ್ಸಲ್ಲಿ ಆಡಿರೋ ಅಂಥ ಆಟಗಳನ್ನ ನಾನು ಹೇಳ್ಕೊಡೋಕ್ಕಾಗ್ತಿಲ್ಲ. ಬಿಕಾಸ್ ನನಗೆ ಟೈಮ್ ಸಿಗ್ತಿಲ್ಲ, ಓಕೆ. ಬಟ್ ಅದು ನನಗೆ ನೆನ್ಪು ಮಾಡಿಕೊಂಡ್ರು ಸ್ವಲ್ಪ ಹೊತ್ತು ಮಾತ್ರ ನಾನು ಆಡಿಸ್ಬೋದು ಅವನಿಗೆ. ಆಡಿಸಾದ್ಮೇಲೆ ಇವನ್ ನನ್ನ ಸೆಲ್ಫ್ಗೆ ನಾನು ಫೀಲಾಗಿ ಫೈನಲಿ ಸಾಕಪ್ಪ, ಎಷ್ಟೊತ್ತು ಆಗುತ್ತೆ ಅನ್ನೋದನ್ನು ನಾನು ಯೋಚನೆ ಮಾಡಿದೆ. ಮೇ ಬಿ ಐ ಆಮ್ ಅಡಿಟೆಡ್ ಟು ಸೇಮ್ ಲೈಕ್ ಯೂಟ್ಯೂಬು, ಫೇಸ್ಬುಕ್ಕು. ಫಸ್ಟು ಫೋನ್ ಹಿಡಿಯೋಣ, ಫೋನಲ್ಲಿ ಏನು ಬರುತ್ತೆ ನೋಡೋಣ, ಹೊಸ್ದಾಗಿ ಏನು ಟ್ರೆಂಡ್ ಆಗ್ತಾಯಿದೆ ಇದನ್ನು ನೋಡೋಣ ಅಂತೀವಿ. ಬಟ್ ಇದೆಲ್ಲದರಲ್ಲಿ ನನಗೆ ಒಂದು ಮನ್ಸಿಗೆ ಬಂದಿದ್ದು ಏನಂತ ಅಂದರೆ, ಈ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ, ಯಾರ್ದೋ ಒಬ್ರದ್ದು ಏನೋ ಒಂದು ಇರುತ್ತೆ. ಲೈಕ್ ಎಕ್ಸಾಂಪಲ್ ಅವ್ರ ಪರ್ಸ್ನಲ್ ಏನೋ ಒಂದು, ನಾನು ಈ ಥರ ಹಿಂಗೆ ಶೋ ಆಫ್ ಮಾಡಬೇಕು, ಅಥವಾ ನಾನು ಈ ಥರ ಜನರಿಗೆ ಏನಾದರೂ ಸಂದೇಶ ತಿಳಿಸ್ಬೇಕು, ಅಥವಾ ನಾನು ಮುಂದೆ ಮಾಡ್ತಾ ಇರೋ ಅಂಥ ಕೆಲಸನ ಹೇಳಬೇಕು ಜನಕ್ಕೆ, ಅಥವಾ ನನ್ನಿಂದೆ ಮಾತಾಡಿದವ್ರಿಗೆ ನಾನು ಹೇಗೆ ಉತ್ತರ ಕೊಡಬೇಕು ಅನ್ನೋದು ಕೂಡ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಾಗಿ ಹೋಗಿದೆ. ಇವತ್ತಿನ ಕಾಲದಲ್ಲಿ ಯಾರನ್ನೋ ಡೈರೆಕ್ಟಾಗಿ ಹೋಗಿ, ಐ ಮೀನ್ ಇವಾಗ ಇಫ್ ಇನ್ ಕೇಸ್ ನನಗೊಬ್ರ ಜೊತೆ ಏನೋ ಒಂದು ಇಷ್ಟ ಆಗದಿರ ಅವ್ರಿಗೂ ನನಗೂ ಒಂದು ಜಗಳ ಆಗೋ ಅಂಥ ಸಂದರ್ಭ ಬಂದರೆ, ಸೊ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ನಾಟ್ ಗೋ ಹಿಮ್ ಡೈರೆಕ್ಟ್ಲಿ ಇನ್ ಟು ಹಿಸ್ ಫೇಸ್. ಸೊ ಅದನ್ನು ಮಾಡೋ ಬದಲು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಎಕ್ಸಾಂಪಲ್ ನಾಟ್ ಮೀ, ನನಗೆ ಅರ್ವಾಗಿದೆ ಇದೇನಂತ ಹೇಳಿ, ಅಂದರೆ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಏನೇ ಆಗಲಿ ಅರ್ವಾಗಿದೆ. ಬಟ್ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ, ಲೈಕ್ ಈ ಥರ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕ್ಬಿಟ್ಟು ಯಾರೋ ನೀನು ಹಂಗೆ ನೀನು, ಅಥವಾ ಅದರಿಂದ ಟ್ಯಾಕ್ಸ್ ಮಾಡೋದಾಗಲಿ, ಅಥವಾ ಜನಕ್ಕೆ ಅದನ್ನು ತಿಳಿಸಿ ಅವರು ಒಂದು ಒಳ್ಳೆ ನೇಮ್ ಮಾಡ್ಕೊಳೋದಾಗಲಿ. ಸ್ಟಿಲ್ ನಿಜ, ಬಟ್ ಇರಲಿ, ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡಬೇಕಂತ ನಾನು ಬಂದಿದ್ದು. ಇವನ್ ನನ್ನ ಪೇಜ್ ನೇಮ್ ಕೂಡ ಅಷ್ಟೇ ಚೇಂಜ್ ಮಾಡಿದ್ದು ಏನಕ್ಕೆ ಅಂತ ಹೇಳೋಣ ಅಂತ ಬಂದೆ. ನೋಡಿ, ಫ್ರೀಕ್ವೆನ್ಸಿ ಅನ್ನೋದಕ್ಕೆ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಏನಕ್ಕೆ ನಾನು ಫ್ರೀಕ್ವೆನ್ಸಿ ಅಂತ ಹೇಳಿ ನೇಮ್ ಇಟ್ಟಿದ್ದೀನಿ ಅಂತ ಹೇಳಿ, ಅದರಲ್ಲಿ ನಾನು ಡಿವೈನ್ ಫ್ರೀಕ್ವೆನ್ಸಿ ಅಂತ ಇಟ್ಟಿದ್ದೀನಿ. ಡಿವೈನ್ ಅಂತ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು, ಒಂದು ಭಕ್ತಿ ಆಗಲಿ ಅಥವಾ ಒಂದು ಕನೆಕ್ಷನ್ ಆಗಲಿ ದೇವ್ರ ಹತ್ರ, ಅಥವಾ ಸ್ಪಿರಿಚುಯಾಲಿಟಿ ಆಗಲಿ. ಸ್ಪಿರಿಚುಯಾಲಿಟಿ ಅಂತ ಅಂದರೆ ನೀವು ಯಾವ ಥರ ನಿಮ್ಮ ಭಕ್ತಿನ ನೀವು ತೋರಿಸ್ತೀರಾ ಅಂತೇಳಿ. ಸೊ ನನ್ನ ಪ್ರಕಾರ ಲೈಕ್ ಭಕ್ತಿ ತೋರಿಸೋದು ಅಂತ ಅಂದರೆ,
ಮೇ ಬಿ ನಾವು ಅಂದ್ಕೊಳ್ಳೋದಲ್ಲ ಅನ್ಕೋತೀನಿ. ಬಿಕಾಸ್ ಎವ್ರಿ ಟೈಮ್ ನಿಮಗೆ ಇವಾಗ ಎಕ್ಸಾಂಪಲ್, ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು ದೇವಸ್ಥಾನದಲ್ಲಿ 1 ಗಂಟೆ ಹೊಡಿತಾ ಇರುತ್ತೆ, ಅಥವಾ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ, ಅವರು ಕೂಡ ಗಂಟೆ ಹಿಡ್ಕೊಂಡಿರ್ತಾರೆ. ಆ ಗಂಟೆ ಸೌಂಡು ಮತ್ತು ಆ ದೇವಸ್ಥಾನದಲ್ಲಿ ಜನಗಳು ಮಾತಾಡೋ ಸೌಂಡು ಮತ್ತು ಅಕ್ಕಪಕ್ಕ ಆಗಿರೋ ಅಥವಾ ಒಂದು ಆಚೆ ಬರ್ತಾ ಇರೋ ಅಂಥ ಸೌಂಡ್ ಆಗಲಿ, ಸೊ ಈ ಸೌಂಡ್ನೆಲ್ಲ ಕೇಳಿಸ್ಕೊಂಡು ನೀವು ದೇವ್ರಿಗೆ ಪ್ರಾರ್ಥನೆ ಮಾಡಿದಾಗ ಅಲ್ಲಿರೋ ಅಂಥ ಫ್ರೀಕ್ವೆನ್ಸೀಸ್, ಅಂದರೆ ಆ ಸೌಂಡ್ ಫ್ರೀಕ್ವೆನ್ಸೀಸ್ ಏನು ಹೇಳಿ, ಆ ಸೌಂಡ್ ಇದೆಯಲ್ವಾ, ಅಲ್ಲಿ ಅಂಥ ಸೌಂಡ್ ಇನ್ನರ್ ಸೌಂಡ್, ಅಂದರೆ ಅಲ್ಲಿ ಆ ದೇವಸ್ಥಾನದ ಒಳಗಡೆ ಇರೋವಂಥ ಸೌಂಡು ಮತ್ತು ಆಚೆ ಬರ್ತಾ ಇರೋವಂಥ ಸೌಂಡು, ಮೇ ಬಿ ಆ ಸೌಂಡ್ ಅನ್ನೋದೇ ಒಂದು ಫ್ರೀಕ್ವೆನ್ಸಿ. ಯೂಶ್ವಲ್ ಆಗಿ ಹೇಳ್ಬೇಕಂದ್ರೆ ಆ ಸೌಂಡ್ ಏನು ಮಾಡ್ತಾ ಇದೆ ಅಂತ ಅಂದರೆ, ನಿಮ್ಮ ಪ್ರಯರ್ಸ್ನ ಲೈಕ್ ನಿಮ್ಮ ಮೈಂಡಲ್ಲಿ ನೀವು ಅಂದ್ಕೊಳ್ಳೋದನ್ನು ಆ ಸೌಂಡ್ಗೆ ಅದಕ್ಕೆ ಕನೆಕ್ಟ್ ಮಾಡಿ ಅದು ಒಂದು ಫ್ರೀಕ್ವೆನ್ಸಿಯಾಗಿ ರೀಚ್ ಆಗುತ್ತೆ. ಇದೇ ದೇವ್ರಂತ ಹೇಳೋಕ್ಕಾಗಲ್ಲ. ನೀವು ಯಾವ ದೇವ್ರನ್ನ, ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬುದ್ಧಿಸಮ್ ಆಗಲಿ, ಅಥವಾ ಯಾರೇ ಆಗಲಿ, ಆ ದೇವ್ರನ್ನ ನಂಬಿ ಕೈ ಮುಗಿದಾಗ ಅಲ್ಲಿ ಅಕ್ಕಪಕ್ಕ ಇರುವಂತಹ ಸೌಂಡ್ಸ್ ಅಂದರೆ ಆ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಇದೆಯಲ್ವಾ, ಆ ಫ್ರೀಕ್ವೆನ್ಸಿ ಆಫ್ ಸೌಂಡಲ್ಲಿ ನಿಮ್ಮ ಪ್ರಯರು ತುಂಬ ಬೇಗ ಫಾಸ್ಟಾಗಿ ರೀಚ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಮ್ಮ ಇದರಲ್ಲಿ ನಾವು, ಅಂದರೆ ಇವಾಗ ನಾನು ಹಿಂದೂ ಆಗಿ ನಮ್ಮ ದೇವಸ್ಥಾನದಲ್ಲಿ ನಾವು ಗಂಟೆ ಹೊಡಿತೀವಿ. ಸೊ ಆ ಗಂಟೆ ಇದರಲ್ಲಿ ನನಗೆ ಒಂದು ಓಕೆ, ದೆರ್ ಈಸ್ ಅ ಫ್ರೀಕ್ವೆನ್ಸಿ. ಸೊ ಹೇಗೆ ರೀಚ್ ಆಗುತ್ತೆ ದೇವ್ರಿಗೆ? ಸೊ ನೀವು ಮನಸ್ಸಲ್ಲಿ ಅಂದ್ಕೊಳ್ಳೋದೆಲ್ಲ ರೀಚ್ ಆಗುತ್ತಾ? ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹೇಗೆ ರೀಚ್ ಆಗುತ್ತೆ ಅದೆಲ್ಲ ಅಂತ ಹೇಳಿ. ಫ್ರೀಕ್ವೆನ್ಸಿನ ಪೇಜ್ ಏನಕ್ಕೆ ಓಪನ್ ಮಾಡಿದೆ ಅಂತಂದರೆ ಇಷ್ಟೇ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ಸಿಂಪಲ್ ಎಕ್ಸಾಂಪಲ್ಲು ಫ್ರೀಕ್ವೆನ್ಸಿ ಹೇಗಿರುತ್ತೆ ಅಂತ ಹೇಳಿ. ನೀವೊಂದು ನಿಮಿಷ ಇರಿ. ಸೊ ನಿಮಗೆ ಇಲ್ಲಿ ಒಂದು ಲೈನ್ ಕಾಣಿಸ್ತಿರ್ಬೋದು ಸೆಂಟ್ರಲ್ಲಿ, ಈ ಫಿಂಗರ್ ಸೆಂಟ್ರಲ್ಲಿ. ಸೊ ಆ ಫಿಂಗರ್ ಸೆಂಟ್ರಲ್ಲೇ ನೋಡ್ತೀರಿ ನೀವು, ನೋಡ್ತಾ ಇರಿ, ಅದು ಫಿಂಗರ್ ಸೆಂಟ್ರಲ್ಲಿ ನೋಡ್ತಾ ಇರಿ. ಕಾಣಿಸ್ತಿದ್ಯಾ? ಸೊ ಅದು ನೀವು ಈ ಥರ ಮೇಲೆ ಕೆಳಗೆ ಮಾಡ್ತಾ ಇರಿ. ಸೊ ಮೇಲೆ ಕೆಳಗೆ ಮಾಡ್ತಾ ನಿಮಗೆ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸಿಂಪಲ್ ಎಕ್ಸಾಂಪಲ್ಲು ನೋಡಿ. ಇವಾಗ ನೀವು ಹಂಗೆ ಮಾಡ್ತಾನೆ ನಿಮ್ಗೆ ಸೆಂಟ್ರಲ್ಲಿ ಈ ಬಾರ್ಡರ್ ಇದೆಯಲ್ವಾ ನೋಡಿ, ಈ ಸೆಂಟರ್ ಬಾರ್ಡರು. ಸೊ ಅದನ್ನು ಅಬ್ಸರ್ವ್ ಮಾಡಿ. ಸೊ ಅದರಲ್ಲಿ ಕೂಡ ನಿಮಗೆ ಒಂದು ಫಿಂಗರಲ್ಲಿ ಕೂಡ ಒಂದು ಫ್ರೀಕ್ವೆನ್ಸಿ ಇದೆ. ಒಂದು ಫಿಂಗರ್, ಜಸ್ಟ್ ಫಿಂಗರ್, ಅದು ನೀವು ಫಿಂಗರ್ ಟು ಫಿಂಗರ್ ಟಚ್ ಮಾಡ್ತಿದ್ರೇ ಒಂದು ಫ್ರೀಕ್ವೆನ್ಸಿ ಬರ್ತಾ ಇದೆ. ಆ ಫ್ರೀಕ್ವೆನ್ಸಿನ ಬೇಕಾದರೆ ನೀವು ನಿಮ್ಮ ಇದೇ ಬೆರಳನ್ನ ನಾನು ಹೇಗೆ ಮಾಡ್ತಾ ಇದ್ದೀನಿ, ಈ ಥರ ಮಾಡ್ತಾ ನೀವು ಆಕಾಶದ ಕಡೆ ನೀವು ಈ ಥರ ಹಿಂಗೆ ಮಾಡಿಬಿಟ್ಟು ನೀವು ಹಿಂಗೆ ನೋಡಿದ್ರೆ, ಸೊ ನಿಮಗೆ ಸೆಂಟ್ರಲ್ಲಿ ಒಂದು ಲೇಯರ್ ಬರುತ್ತೆ ನೋಡಿ. ಈ ಲೇಯರ್ ಇದೆಯಲ್ವಾ, ಇಲ್ಲಿ ನಾನು ಹೇಳ್ತಾ ಇರೋದು ಈ ಸೆಂಟರ್ ಲೇಯರ್ ಇದೆಯಲ್ವಾ, ಈ ಸೆಂಟರ್ ಲೇಯರು ಈ ಆಕಾಶದೊಳಗಡೆ ನೀವು ನೋಡಿದಾಗ, ನಿಜ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಿಲ್ಲ, ನೀವು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿ. ನಿಮ್ಗೆ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಮೇ ಬಿ ಒನ್ ಐ ಕ್ಲೋಸ್ ಆಗಿ ಇನ್ನೊಂದು ಐಯಲ್ಲಿ ನಿಮ್ಮ ಕಾನ್ಷಿಯಸ್ನೆಸ್ ಓಪನ್ ಆಗುತ್ತೆ. ಆ ಕಾನ್ಷಿಯಸ್ನೆಸ್ ಓಪನ್ ಆದಾಗ ಸೊ ಇದ್ರೊಳಗಡೆ ಒಂದು ಎಲೆಕ್ಟ್ರಿಸಿಟಿ ಪಲ್ಸ್ ಪಾಸ್ ಆಗುತ್ತೆ. ಆ ಪಲ್ಸು ಕನೆಕ್ಟ್ ಲೈಕ್ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನೀವು ಟ್ರೈ ಮಾಡಿ, ನಿಜ ನಿಮಗೆ ಕನೆಕ್ಟ್ ಆಗಿರೋಂಥ ಫೀಲ್ ಬರುತ್ತೆ. ನೀವು ಅದು ನೋಡ್ತಾ ನಿಮಗೆ ಫೈನಲ್ ಅಂದರೆ ತುಂಬ ಒಂದು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಆದರೂ ನೀವು ನೋಡೋಕೆ ಟ್ರೈ ಮಾಡಬೇಕು. 100% ಹೇಳ್ತಿದ್ದೀನಿ, ಟ್ರೈ ಮಾಡಿದ್ರೆ ನಿಮಗೆ ಆ ಫ್ರೀಕ್ವೆನ್ಸಿ ಕಲರು ಫೀಲ್ ಆಗುತ್ತೆ. ಸತ್ಯವಾಗಿ ಹೇಳ್ತಿದ್ದೀನಿ, ಫೀಲ್ ಆಗುತ್ತೆ. ನಾನು ಸುಳ್ಳು ಹೇಳೋದಾದರೆ ಮೇ ಬಿ ನೀವು ಒಂದ್ಸಲಿ ಟ್ರೈ ಮಾಡಿ. ಸುಳ್ಳು ಅನ್ಸಿದ್ರೆ ಯಾರಾದರೂ ಕಮೆಂಟ್ ಮಾಡಿ, ಇದು ಸುಳ್ಳು ಬ್ರೋ, ಆಗ್ತಿಲ್ಲ ಬ್ರೋ ಅಂತೇಳಿ. ನಾನು ಅದನ್ನ ಬೇಕಾದರೆ ಪ್ರೂವ್ ಮಾಡಿ ಕೂಡ ತೋರಿಸ್ತೀನಿ. ಆ್ಯಕ್ಚುಲಾಗಿ ನನ್ನ ಹತ್ರ ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಸ್ವಲ್ಪ ಆಚೆ ಇದ್ದೀನಿ. ಸೊ ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಅಂದರೆ ನನಗೆ ಯಾರೋ ಒಬ್ಬರು ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ಡಿವೈನ್ ಫ್ರೀಕ್ವೆನ್ಸಿ ಅನ್ನೋ ಅಂಥ ಪೇಜ್ನ ಏನಕ್ಕೆ ಓಪನ್ ಮಾಡಿದ್ರಿ ಅಂತ ಏನೋ ಕೇಳಿದ್ರು, ಮತ್ತು ತುಂಬ ಕ್ವಶನ್ಸ್ ಹಾಕಿದ್ದಾರೆ ಅದರಲ್ಲಿ. ಸೊ ಒಂದು ಬಂದುಬಿಟ್ಟು ನನಗೆ ಫೀಲ್ ಆಗಿರೋ ಅನ್ನೋ ಥರ, ಅಂದರೆ ನನ್ನ ಮನಸ್ಸಿಗೆ ಫೀಲ್ ಆಗಿರೋದು, ನಾನು ಶಿವನ ಭಕ್ತ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಸೊ ಶಿವನ ಬಗ್ಗೆ ನಾನು ಯಾವುದೇ ಥರ ಕ್ರಿಯೇಚರ್ ಆಗಲಿ
ಅಥವಾ ಒಂದು ಹುಲ್ಲು ಕಡ್ಡಿ ಆಗಲಿ ಶಿವನಿಗೆ ಪೂಜೆ ಮಾಡ್ಬೋದು. ಹೇಗೆ ಅಂತ ಅಂದರೆ ಲೈಕ್ ಇವಾಗ ನೋಡಿ, ಒಂದು ಹುಲ್ಕಡ್ಡಿ ಬೆಳೆಯುತ್ತೆ ಎಲ್ಲೋ ಒಂದು ಕಡೆ. ಸೊ ಅದು ಬೆಳೆದಾದ್ಮೇಲೆ ಅದು ಬೆಳೆದಿದ ತಕ್ಷಣ ಸಾಯಲ್ಲ, ಅದಕ್ಕೂ ಒಂದು ದಿನ ಆಗಲಿ ಅಥವಾ ಒಂದು ಸೆಕೆಂಡ್ ಆಗಲಿ ದೇವ್ರು ಕೊಡ್ತಾನಲ್ವಾ. ದೇವ್ರು ಕೊಡ್ತಾನೆ ಅಂತ ಅಂದರೆ ಲೈಕ್ ಅದಕ್ಕೊಂದು ಸೆಕೆಂಡ್ ಆದರೂ ಬದುಕೋದಕ್ಕೆ ಚಾನ್ಸ್ ಕೊಡ್ತಾನಲ್ವ ದೇವರು. ಸೊ ಆ ಚಾನ್ಸು ತುಂಬ ಇಂಪಾರ್ಟೆಂಟು. ಸೊ ಅದನ್ನು ನನಗೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಶಿವ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ನಂಬೋ ಅಂಥ ದೇವರು, ನಾನು ನಂಬೋ ಅಂಥ ಫ್ರೀಕ್ವೆನ್ಸಿ ಶಿವ. ಸೊ ಇವನ್ ಯೂನಿವರ್ಸಲ್ಲೇ ಹೇಳ್ತಾ ಇದ್ದೀನಿ, ಯೂನಿವರ್ಸ್ ಕ್ರಿಯೇಟ್ ಅಲ್ಲ, ಅದಕ್ಕೆ ಕ್ರಿಯೇಟ್ ಆದಿ ಕೂಡ ಇಲ್ಲ, ಅಂತ್ಯ ಕೂಡ ಇಲ್ಲ ಅಯ್ಯಪ್ಪನಿಗೆ. ಸೊ ಆ ಫ್ರೀಕ್ವೆನ್ಸಿನ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಒಂದು ಟೆಂಪಲಲ್ಲಿ. ಸೊ ಅದೆಲ್ಲ ಆಗಿದ್ದರಿಂದ ನಾನು ಡಿವೈನ್ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು, ಸೊ ಆ ಟೆಂಪಲ್ ಮತ್ತು ಅಲ್ಲಿ ಇರೋಂಥ ಫ್ರೀಕ್ವೆನ್ಸೀಸ್ ಏನಿದೆ ಆ ಫ್ರೀಕ್ವೆನ್ಸೀಸ್, ಸೊ ಆ ಫ್ರೀಕ್ವೆನ್ಸೀಸ್ ಬಗ್ಗೆ ಸ್ವಲ್ಪ ಜನಗಳಿಗೆ ಹೇಳೋಣ ಅಂತೇಳಿ ನಾನು ಪೇಜ್ ಚೇಂಜ್ ಮಾಡಿದ್ದು. ಸೊ ಇದನ್ನು ನಾನು ಯಾವತ್ತೂ ರಿವೀಲ್ ಮಾಡಿಲ್ಲ. ಏನು ನಾನು ಈ ಥರ ಹಿಂಗೆ ನಾನು ಫ್ರೀಕ್ವೆನ್ಸಿಯಲ್ಲಿ ಈ ಥರ ಫ್ರೀಕ್ವೆನ್ಸಿ ಇದೆ ಅಥವಾ ಈ ಥರ ಫ್ರೀಕ್ವೆನ್ಸಿಯಿಂದ ನಾನು ಚೇಂಜ್ ಆಗ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ರಿವೀಲ್ ಮಾಡಿಲ್ಲ. ಬಟ್ ಕೆಲವರು ಅನ್ಕೋತಿದ್ದಾರೆ ಮೇ ಬಿ ನಾನು ಏಲಿಯನ್ ವಿತ್ ಶಿವ, ಅಂದರೆ ಏಲಿಯನ್ನು ಶಿವಗೆ ಪೂಜೆ ಮಾಡ್ತಾ ಇರೋ ಒಂದು ವೀಡಿಯೋಸ್ ಆಗಲಿ, ಎಡಿಟ್ ಮಾಡಿರ್ಬೋದಾಗಲಿ, ಏನೇ ಆಗಲಿ. ಸೊ ಅದರಿಂದ ಜನ ಸ್ವಲ್ಪ ಮೇ ಬಿ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದಾರೆ, ಪಾಸಿಟಿವ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನೆಗೆಟಿವ್ಸ್ ಏನಿದೆ, ಸೊ ಆ ನೆಗೆಟಿವ್ಸು ರಿಯಲಿ ಇಟ್ಸ್ ನಾಟ್ ಮೀ, ಇಟ್ಸ್ ಅ ಫ್ರೀಕ್ವೆನ್ಸಿ ವಾಟ್ ಐ ಹ್ಯಾವ್. ಅಂದರೆ ನನಗೆ ಆ ಫ್ರೀಕ್ವೆನ್ಸಿನಲ್ಲಿ ಆ ಫ್ರೀಕ್ವೆನ್ಸಿ ಟೈಮಲ್ಲಿ ನನಗೆ ಆ ಥರ ಮಾಡ್ಬೇಕು ಅನಿಸಿರೋದ್ರಿಂದನೇ ನಾನು ಮಾಡಿರೋದು. ಸೊ ಅದು ಕಂಟಿನ್ಯೂ ಆದರೂ ಕೂಡ ಸೊ ನೆಕ್ಸ್ಟು ಆ ಫ್ರೀಕ್ವೆನ್ಸಿ ಏನಿದೆ ನನಗೆ ಬರಲೇಬೇಕಂತ ಇರುತ್ತೆ ಆ ಫ್ರೀಕ್ವೆನ್ಸಿ. ಸೊ ಆ ಫ್ರೀಕ್ವೆನ್ಸಿ ಬಂದಾಗ ನಾನು ಅದು ನಿಮಗೆ ಆಗಲಿ ಯಾವುದೂ ಅಷ್ಟೇ, ಲೈಕ್ ಎಕ್ಸಾಂಪಲ್ ನಿಮಗೆ ಇವಾಗ ನಾನು ಒಂದು ವೀಡಿಯೋದಲ್ಲಿ ಇಷ್ಟು ವೀಡಿಯೋ ಮಾಡಿದ್ದೀನಿ, 12 ನಿಮಿಷ ವೀಡಿಯೋ ಮಾಡಿದ್ದೀನಿ, ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ, 12 ನಿಮಿಷ ಆಯಿತು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ 12 ನಿಮಿಷ ನಿಮಗೆ ಹೇಗೆ ನಾನು ಟೈಮ್ ಕೊಟ್ಟೆ ಅಂತ ಅಂದರೆ, ಲೈಕ್ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಈ ಥರ ನಾನು ವೀಡಿಯೋ ಮಾಡಬೇಕಾಗಲಿ ಅಥವಾ ಏನು ಮಾಡಬೇಕಂತ. ನಾನು ಸಡನ್ನಾಗಿ ಮೈಂಡಿಗೆ ಬಂತು, ಸರಿ ಇವತ್ತು ರಿವೀಲ್ ಮಾಡೋಣ ಅಂತೇಳಿ. ಸೊ ರಿವೀಲ್ ಮಾಡಿದ್ದೀನಿ. ಫ್ರೀಕ್ವೆನ್ಸಿ ಅನ್ನೋದು ಬಂದ್ಬಿಟ್ಟು ಡಿವೈನ್ ಫ್ರೀಕ್ವೆನ್ಸಿ ಅಂತ ಹೇಳಿ ಒಂದು ಟೆಂಪಲ್, ಶಿವನ್ ಟೆಂಪಲ್ ಇದೆ. ಸೊ ಆ ಟೆಂಪಲಲ್ಲಿ ಕೆಲವು ಫ್ರೀಕ್ವೆನ್ಸೀಸ್ ಬರುತ್ತೆ. ಫ್ರೀಕ್ವೆನ್ಸೀಸ್ ಅಂತ ಅಂದರೆ ಒಂದು ಸೌಂಡು ವಿತ್ ಟೆಂಪಲ್. ಸೊ ಎರಡನ್ನೂ ನಾನು ರಿವೀಲ್ ಮಾಡಬೇಕು ಅಂದ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಸೊ ದಯವಿಟ್ಟು ಡಿವೈನ್ ಫ್ರೀಕ್ವೆನ್ಸೀಸ್ 108 ಅಂದರೆ 108 ಅಂದರೆ ಅದು ಸುಮ್ಮನೆ ಅಲ್ಲ, ಒಂದು ನಂಬರ್ ಇದೆ, ಇರಲಿ. ಲೈಕ್ ಡಿವೈನ್ ಫ್ರೀಕ್ವೆನ್ಸೀಸ್ ಅಂತ 108 ಅಂತ ಹೇಳಿ ಒಂದು ಪೇಜ್ ಇದೆ, ಆ ಪೇಜ್ನ ಫಾಲೋ ಮಾಡಿ. ನಿಜ ಹೇಳ್ತಾ ಇದ್ದೀನಿ, ದೇವ್ರನ್ನ ಮುಂದೆ ತರೋದಕ್ಕೆ ನೋಡ್ತಿಲ್ಲ ನಾನು. ದೇವ್ರನ್ನ ನಂಬಿದವ್ರಿಗೆ ಹೇಗೆ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ಯಾವ ಥರ ಅಂತ ಫ್ರೀಕ್ವೆನ್ಸಿ ಮೈಂಡಲ್ಲಿ ನೀವು ಟೆಂಪಲ್ಗೆ ಹೋಗಬೇಕು. ಸೊ ರಿಯಲಿ ಅದು ತುಂಬ ಮುಖ್ಯ ಆಗುತ್ತೆ. ನೀವು ಯಾವುದೇ ಒಂದು ಟೆಂಪಲ್ಗೆ ಹೋಗ್ಬೇಕಾದ್ರೆ ಸೊ ಕೆಲವೊಂದ್ಸಲಿ ಏನು ಮಾಡ್ತೀರಾ, ಲೈಕ್ ಎಕ್ಸಾಂಪಲ್ ಮನೇಲಿ ಏನೋ ಒಂದು ಜಗಳ ಆಡ್ತೀರಾ, ಹೋಗ್ತೀರಾ ಟೆಂಪಲ್ಗೆ. ಸೊ ಆ ಫ್ರೀಕ್ವೆನ್ಸಿ ಅಲ್ಲಿ ಕನೆಕ್ಟ್ ಆಗಿರುತ್ತೆ, ನಿಜ ಹೇಳ್ತಿದ್ದೀನಿ, ಆ ಫ್ರೀಕ್ವೆನ್ಸಿ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಅದೇ ರೀಸನ್ಗೆ ನೀವು ಅಲ್ಲಿ ಹೋಗಿರ್ತೀರ. ನಾವು ಜಗಳ ಆಡಿದ್ವಿ ಅಂತಲೇ ಹೋಗಿರ್ತೀವೋ ಅಥವಾ ಏನಕ್ಕೆ ಹೋಗಿರ್ತೀವೋ ಅಂತ ನಮಗೆ ಗೊತ್ತಿರಲ್ಲ, ಬಟ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಫ್ರೀಕ್ವೆನ್ಸಿ ಇಲ್ದಿರ ಯಾರು ಏನು ಮಾಡೋಕ್ಕಾಗಲ್ಲ. ಮೇ ಬಿ ಯೂನಿವರ್ಸಲ್ಲೇ ಏನು ಮಾಡೋಕ್ಕಾಗಲ್ಲ ಅಂದ್ಕೊತೀನಿ. ಎವ್ರಿ ಪ್ಲ್ಯಾನೆಟ್ ಅಂದರೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದ್ದೇ ಆದಂಥ ಒಂದು ಸೌಂಡ್ಸ್ ಇದೆ. ಸೊ ಆ ಸೌಂಡು ನಮ್ಮ ರಾಶಿನಲ್ಲಾಗಲಿ ಅಥವಾ ನಮ್ಮ ಬಾಡಿನಲ್ಲಾಗಲಿ